ಈಗ ನಾವು ಸ್ಕ್ರೂ ಜಾಕಿನ್ ಫೋರ್ತ್ ಪಾರ್ಟ್, ಓಕೆ, ಕಪ್ ಮೇಡ್ ಅಪ್ ಆಫ್ ದಿ ಕ್ಯಾಸ್ಟ್ ಸ್ಟೀಲ್ ಇಲ್ಲೇನಿದೆ ಅಲ್ಲ, ಸೊ ಇದನ್ನು ಯಾವ ರೀತಿ ಸಾಲಿಡ್ ಎಡ್ಜಲ್ಲಿ ಮಾಡ್ಬೇಕಂತ ನೋಡೋಣ್ರಿ. ಸೊ ದಿಸ್ ಈಸ್ ದಿ ಫೋರ್ತ್ ಪಾರ್ಟ್. ಸೊ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನಿಷಿಯಲ್ ಆಗಿ ಏನು ಮಾಡೋಣ, ಇದೇನು ಕ್ರಾಸ್ ಸೆಕ್ಷನ್ ಕಾಣ್ತಾ ಇದೆ ಅಲ್ವಾ, ಇದೇ ಕ್ರಾಸ್ ಸೆಕ್ಷನ್ ಮೂಲಕ ಕ್ರಿಯೇಟ್ ಮಾಡ್ಬೋದು. ಇನ್ನೂ ಒಂದು ಮೆಥಡಲ್ಲಿ ಏನು ಮಾಡ್ಬೋದಪ್ಪ ಅಂದರೆ, ಅಗೇನ್ ಲಾಫ್ಟೆಡ್ ಪ್ರೊಟ್ರೂಷನ್ ಮತ್ತು ಲಾಫ್ಟೆಡ್ ಕಟ್ಔಟ್ ಮೂಲಕ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇನಿಷಿಯಲ್ ಆಗಿ ನಾವು ಲಾಫ್ಟೆಡ್ ಪ್ರೊಟ್ರೂಷನ್ ಮೂಲಕ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ಟೇಕ್ ದ ಸ್ಕೆಚ್ ಕಮಾಂಡ್. ಸೊ ಈ ಒಂದು ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ. ಈ ಪ್ಲೇನಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಇಲ್ಲೇ ಇರುವಂಥ ಎರಡು ಸರ್ಕಲ್ನ ಡ್ರಾ ಮಾಡ್ಕೊತೀನಿ. ಒಂದು ಡಯಾಮೀಟರ್ 45 ಸರ್ಕಲ್, ಇನ್ನೊಂದು ಈ ಹೋಲ್ ಏನು ಕಾಣ್ತಿದೆ ಅಲ್ವಾ, ಡಯಾಮೀಟರ್ 22.5, ಇದನ್ನು ಕ್ರಿಯೇಟ್ ಮಾಡ್ಕೊತೀನಿ. ಸರ್ಕಲ್ ಕಮಾಂಡನ್ನ ತೊಗೊಳ್ಳಿ, ಡಯಾಮೀಟರ್ 45 ಕ್ಲಿಕ್ ಮಾಡಿ, ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಿಗೆ ಪ್ಲೇಸ್ ಮಾಡಿ. ಅಗೇನ್ ಸರ್ಕಲ್ ಕಮಾಂಡನ್ನು ತೊಗೊಳ್ಳಿ, ಡಯಾಮೀಟರ್ 22.5 ಎಂಟರ್ ಮಾಡಿ, ಮಿಡ್ ಪಾಯಿಂಟಲ್ಲಿ ಪ್ಲೇಸ್ ಮಾಡಿ. ಸ್ಮಾರ್ಟ್ ಡೈಮೆನ್ಷನ್ ತೊಗೊಂಡು ಇವೆರಡು ಸರ್ಕಲ್ಲಿಗೆ ಡೈಮೆನ್ಷನನ್ನು ಕೊಡಿ. ನೆಕ್ಸ್ಟ್ ರಿಟರ್ನ್ ನೋಡಿರಿ. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತ ಅಂದರೆ, ನಾನು ಎರಡು ಪ್ಲೇನನ್ನು ಕ್ರಿಯೇಟ್ ಮಾಡ್ಕೊತೀನಿ. ಈ ಒಂದು ಪ್ಲೇನಿಂದ 12 mm ಹೈಟಲ್ಲಿ ಒಂದು ಪ್ಲೇನು, ಹಾಗೆ ಇಲ್ಲಿಂದ 42 mm ಹೈಟಲ್ಲಿ ಒಂದು ಪ್ಲೇನ್. ಸೊ ಇಲ್ಲೇನು ಮಾಡ್ತೀರಪ್ಪ ಅಂದರೆ, ಪ್ಯಾರಲ್ ಪ್ಲೇನನ್ನು ತೊಗೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹೈಟ್ ಕೇಳ್ತಾ ಇದೆ ಅಲ್ವಾ, 12 mm ಕೊಡಿ. ಒಂದು ಕ್ಲಿಕ್ ಆಯಿತು. ಓಕೆ, ನೆಕ್ಸ್ಟ್ ಅಗೇನ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಹೈಟ್ ಎಷ್ಟಪ್ಪ ಅಂದರೆ 42 mm, ಅದನ್ನು ಕೂಡ ಕ್ರಿಯೇಟ್ ಮಾಡಿ ಈ ರೀತಿಯಾಗಿ. ನೆಕ್ಸ್ಟ್ ಏನು ಮಾಡಿ, ಸ್ಕೆಚ್ ಕಮಾಂಡನ್ನು ತೊಗೊಳ್ಳಿ, ಈ 12 mm ಹೈಟಲ್ಲಿದೆ ಅಲ್ವಾ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಸರ್ಕಲನ್ನು ಕ್ರಿಯೇಟ್ ಮಾಡಿ. ಈ ಸರ್ಕಲಿನ ಒಂದು ಡಯಾಮೀಟರು 38 ಆಗಿರಬೇಕು. 38 ಡಯಾಮೀಟರ್ ಸರ್ಕಲನ್ನು ಕ್ಲಿಕ್ ಮಾಡಿ, ಮಿಡ್ ಪಾಯಿಂಟಿಗೆ ಎಂಟರ್ ಮಾಡಿ, ರಿಟರ್ನ್ ಮಾಡಿ. ಓಕೆ, ಫಿನಿಶ್. ನೆಕ್ಸ್ಟ್ ಅಗೇನ್ ಟಾಪ್ ಪ್ಲೇನಲ್ಲಿ ಸ್ಕೆಚನ್ನು ಮಾಡಿ. ಇಲ್ಲೇ ಎರಡು ಸರ್ಕಲ್ನ ಕ್ರಿಯೇಟ್ ಮಾಡಿ. ಒಂದು ಸರ್ಕಲ್ ಇದೇನು ಔಟರ್ ಡಯಾಮೀಟರ್ ಕಾಣ್ತಿದೆ ಅಲ್ವಾ, 65. ಸೊ ಇಲ್ಲಿಂದ ಇಲ್ಲಿಗೆ 65 ಇದೆ. 65 ಡಯಾಮೀಟರ್ದು ಒಂದು ಸರ್ಕಲನ್ನು ಕ್ರಿಯೇಟ್ ಮಾಡಿ. ಓಕೆ, ಅಗೇನ್ ಸರ್ಕಲ್ ಕಮಾಂಡ್ ತೊಗೊಳ್ಳಿ. ಈ 65 ಈ ಕಡೆ 6 ಮತ್ತು ಈ ಕಡೆ 6 -12 ಆಗುತ್ತೆ. 65 -12 mm ಇನ್ನೊಂದು ಸರ್ಕಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಲೈಕ್ ದಿಸ್. ರಿಟರ್ನ್ ನೋಡಿರಿ, ಫಿನಿಶ್ ಮಾಡಿ. ಸೊ ಈಗ ನಾವೇನು ಮಾಡ್ತೀವಪ್ಪ ಅಂತಂದರೆ, ಟೇಕ್ ದಿ ಲಾಫ್ಟೆಡ್ ಪ್ರೊಟ್ರೂಷನ್ ಕಮಾಂಡ್. ಈ ಒಂದು ಔಟ್ಸೈಡ್ ಸರ್ಕಲ್ ಮತ್ತು ಈ ಒಂದು ಔಟ್ಸೈಡ್ ಸರ್ಕಲ್, ಇಲ್ಲಿಂದ ಇಲ್ಲಿ ಸ್ಟ್ರೇಟ್ ಲೈನ್ ಇದೆ ಅಲ್ವಾ, ಇವೆರಡನ್ನು ಸೆಲೆಕ್ಟ್ ಮಾಡಿ, ಪ್ರಿವ್ಯೂ ಹೊಡಿರಿ, ಫಿನಿಶ್ ಹೊಡಿರಿ. ಓಕೆ, ನೆಕ್ಸ್ಟ್ ಏನು ಮಾಡ್ರಪ್ಪ ಅಂದರೆ, ಲಾಫ್ಟೆಡ್ ಕಟೌಟನ್ನು ತೊಗೊಳ್ಳಿ. ಈ ಸರ್ಕಲನ್ನು ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿ ಮೆಟೀರಿಯಲ್ ರಿಮೂವ್ ಆಗಬೇಕಲ್ವಾ, ಮತ್ತು ಈ ಸರ್ಕಲ್ ಕ್ಲಿಕ್ ಮಾಡಿ, ಪ್ರಿವ್ಯೂ ಹೊಡಿರಿ, ಫಿನಿಶ್ ಹೊಡಿರಿ. ನೆಕ್ಸ್ಟು ಇಲ್ಲೊಂದು ಹೋಲ್ ಕ್ರಿಯೇಟ್ ಆಗಬೇಕಲ್ವಾ, ಕಟೌಟ್ ಕಮಾಂಡನ್ನು ತೊಗೊಳ್ಳಿ, ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ, ಪಾಸ್ ಮಾಡ್ಕೊಳ್ರಿ ಮೇಲ್ಗಡೆ. ಓಕೆ, ಕ್ಲಿಕ್ ಮಾಡಿ, ಫಿನಿಶ್ ಮಾಡಿ. ಈ ರೀತಿಯಾಗಿ ನಾವು ಈ ಪಾರ್ಟನ್ನು ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಈಗೆಲ್ಲ ನೋಡ್ದಂಗೆ ಇಲ್ಲೇ ಒಂದು ರೇಡಿಯಸ್ 5 ಇರುವಂಥ ಒಂದು ಹೋಲ್ ಇದೆ ಅಲ್ವಾ, ಇದನ್ನು ಕೂಡ ಮಾಡುವ. ಸೊ ಸ್ಕೆಚ್ ಆನ್ ದಿ ಈ ಒಂದು ಫ್ರಂಟ್ ಪ್ಲೇನ್ ಆಗಿರ್ಬೋದು, ಈ ರೈಟ್ ಪ್ಲೇನ್ ಆಗಿರ್ಬೋದು, ಸ್ಕೆಚ್ ಮಾಡಿ. ಓಕೆ, ಸರ್ಕಲ್ ಕಮಾಂಡನ್ನು ತೊಗೊಳ್ಳಿ. ಇದ್ರ ಡಯಾಮೀಟರ್ ಎಷ್ಟಿದೆ, 10 ಇದೆ. ರೇಡಿಯಸ್ 5 ಅಂದರೆ ಡಯಾಮೀಟರ್ 10. ಎಂಟರ್ ಹೊಡಿರಿ, ಎಕ್ಸಾಕ್ಟ್ಲಿ ಇದ್ರ ಮಿಡ್ ಪಾಯಿಂಟಲ್ಲಿ ಕ್ರಿಯೇಟ್ ಮಾಡಿ, ರಿಟರ್ನ್ ಹೊಡಿರಿ. ಓಕೆ, ನೆಕ್ಸ್ಟ್ ಏನು ಮಾಡಿಯಪ್ಪ ಅಂದರೆ, ಕಟೌಟ್ ಕಮಾಂಡನ್ನು ತೊಗೊಳ್ಳಿ. ಓಕೆ, ಸ್ಕೆಚನ್ನು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕ್ ಹಾಕಿ, ಸಿಮೆಟ್ರಿಕ್ ಎಡ್ಜನ್ನು ತೊಗೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಮಾಡಿ, ಫಿನಿಶ್ ಮಾಡಿ. ಓಕೆ, ಇದೇ ರೀತಿಯಾಗಿ ಈ ಪ್ಲೇನಲ್ಲೂ ಕೂಡ ಡ್ರಾ ಮಾಡ್ಕೊಂಡು ಮಾಡಿ. ಕಟೌಟ್ ಕಮಾಂಡನ್ನು ತೊಗೊಳ್ಳಿ. ಓಕೆ, ಸೊ ಇಲ್ಲೇ ಪೊಸಿಷನ್ ಪ್ಲೇನನ್ನು ತೊಗೊಂಡು ಈ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿ, ಸರ್ಕಲನ್ನು ತೊಗೊಳ್ಳಿ. ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಲ್ಲಿ ಎಷ್ಟಪ್ಪ ಲೆಂತ್ ಅಂತಂದರೆ ಆಲ್ರೆಡಿ ಇಲ್ಲಿ ಆಗಿದ್ದೇ ಇದೆ, ರೇಡಿಯಸ್ 5. ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಚೆಕ್ ಇಟ್, ಡಯಾಮೀಟರ್ 10 ಇದೆ. ರಿಟರ್ನ್. ಓಕೆ, ಕಟ್ಔಟ್ ಬೋತ್ ಸೈಡ್ಸ್, ಸಿಮೆಟ್ರಿಕ್ ಎಕ್ಸ್ಟೆಂಟನ್ನು ತೊಗೊಳ್ಳಿ, ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕೂಡ ನೀವು ಕಟ್ಔಟನ್ನು ಮಾಡ್ಬೋದು. ಸೊ ಐ ಆಮ್ ಗೋಯಿಂಗ್ ಟು ಹೈಡ್ ಆಲ್ ದ ಸ್ಕೆಚಸ್. ಸೊ ಐಸೋಮೆಟ್ರಿಕ್ ವ್ಯೂ ಯೂಸ್ ಮಾಡೋಣ, Ctrl+I. ಸೊ ದಿಸ್ ಇಸ್ ದ ಐಸೋಮೆಟ್ರಿಕ್ ವ್ಯೂ. ಸೊ ಐ ಆಮ್ ಗೋಯಿಂಗ್ ಟು ಹೈಡ್ ಆಲ್ ದ ರೆಫರೆನ್ಸ್ ಪ್ಲೇನ್ಸ್. ಈ ರೀತಿಯಾಗಿದೆ. ಓಕೆ, ಈಗ ಇದು ಟಾಪ್ ವ್ಯೂವನ್ನು ಚೆಕ್ ಮಾಡಿ, Ctrl+T ಹೊಡಿತಾ ಇದ್ದೀನಿ. ಸೊ ಟಾಪ್ ವ್ಯೂ ಸಿಮಿಲರ್ ಟು ದಿಸ್ ಓನ್ಲಿ, ಸೇಮ್ ಇದೆ. ನೆಕ್ಸ್ಟು ಫ್ರಂಟ್ ವ್ಯೂ ತೊಗೊಳ್ರಿ, Ctrl+F. ಸೊ ಇಲ್ಲೇನಿದೆ ಅಲ್ಲ ಫ್ರಂಟ್ ವ್ಯೂ ಇದೇ ರೀತಿ ಇದೆ. ಓಕೆ, ವಿಸಿಬಲ್ ಆ್ಯಂಡ್ ಹಿಡನ್ ಎಡ್ಜಸ್ಸನ್ನು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲೇನು ಕಾಣ್ತಿದೆ ಅಲ್ವಾ, ಅದೇ ರೀತಿ ಕ್ರಾಸ್ ಸೆಕ್ಷನ್ ಕೂಡ ಕಾಣ್ತಾ ಇದೆ ನಿಮಗೆ. ಓಕೆ, ಸೊ ಅಗೇನ್ ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ಸನ್ನು ಆನ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಫಿಟ್ ಟು ಸ್ಕ್ರೀನ್, Ctrl+I, ಐಸೋಮೆಟ್ರಿಕ್ ವ್ಯೂ. ಸೊ ಕಲರನ್ನು ಚೇಂಜ್ ಮಾಡೋಕ್ಕಂದರೆ ಗೋ ಟು ಫಾರ್ಮ್ಯಾಟ್, ಆರ್ಟ್ ಪೇಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ
ನಿಮಗೆ ಯಾವುದಾದ್ರೂ ಕಲರನ್ನು ಚೂಸ್ ಮಾಡಿ ಕ್ಲಿಕ್ ಮಾಡಿ, ದೆನ್ ಯು ಕ್ಯಾನ್ ಸೇವ್ ದಿಸ್. ಸೇವ್. ಸೊ ನೀವು ಡೆಸ್ಕ್ಟಾಪಲ್ಲಿ ಫೋಲ್ಡ್ರಲ್ಲಿ ಸೇವ್ ಮಾಡಿ, 4 ಕಪ್ CUP ಅಂತ ಸೇವ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಎಂಟರ್. ಇದನ್ನು ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಮಾಡೋದು ಅದನ್ನು ಕೂಡ ನೋಡೋಣ್ರಿ. ಸೊ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಕೆಚ್ ಕಮಾಂಡನ್ನು ತೊಗೊಳ್ಳಿ, ಫ್ರಂಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲೇನು ಕ್ರಾಸ್ ಸೆಕ್ಷನ್ ಕಾಣ್ತಾ ಇದೆಯಲ್ಲ ಇದೇ ರೀತಿ ಕ್ರಿಯೇಟ್ ಮಾಡ್ಕೊಳೋಣ. ಜಸ್ಟ್ ಆ ರೀತಿಯಾದಂಥ ಪ್ರೊಫೈಲನ್ನು ಡ್ರಾ ಮಾಡೋಣ ಇನಿಷಿಯಲಿ. ಸೊ ಈ ರೀತಿಯಾಗಿ ಓಕೆ, ಸೇಮ್ ಅದು ಯಾವ ರೀತಿ ಇದೆ ಅಲ್ವಾ ಅದೇ ರೀತಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೋದು. ಈಗ ಡೈಮೆನ್ಷನನ್ನು ಕೊಡೋಣ್ರಿ. ಓಕೆ, ಸೊ ಟೇಕ್ ದ ಸಿಮೆಟ್ರಿಕ್ ಡಯಾಮೀಟರ್ ಡೈಮೆನ್ಷನ್ ಅಂತ ತೊಗೊಂಡ್ವಿ. ಇನಿಷಿಯಲಿ ಇನ್ಸೈಡನ್ನು ಕೊಡಿ. ಎಷ್ಟಿದೆಯಪ್ಪ ಅಂದರೆ ಇನ್ಸೈಡು 22.5 ಇದೆ ಅಲ್ವಾ, ಸಿಮೆಟ್ರಿಕ್ ಡಯಾಮೀಟರ್ 22.5 ಅನ್ನೇ ಕೊಡಿ. ನೆಕ್ಸ್ಟ್ ಅಗೇನ್ ಸಿಮೆಟ್ರಿಕ್ ಡಯಾಮೀಟರ್ ಕಮಾಂಡನ್ನು ತೊಗೊಳ್ಳಿ. ಇಲ್ಲಿಂದ ಈ ಒಂದು ಎಡ್ಜಿಗೆ ಓಕೆ, ಇದು ಸಿಮೆಟ್ರಿಕ್ ಡಯಾಮೀಟರ್ ಇದೆ 45 ಅನ್ನು ಕೊಡಿ. ಈ ರೀತಿಯಾಗಿ ಆಗುತ್ತೆ. ಸೊ ಡೈಮೆನ್ಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಜಸ್ಟ್ ಅದನ್ನು ಡೈಮೆನ್ಷನ್ ಕೊಟ್ಕೊಂತ ಹೋದರೆ ಎಲ್ಲ ಸರಿ ಆಗುತ್ತೆ. ಮತ್ತೆ ಹೈಟ್ ಎಷ್ಟಿದೆ ಅಂದರೆ 12 ಇದೆ ಅಲ್ವಾ, ಸ್ಮಾರ್ಟ್ ಡೈಮೆನ್ಷನನ್ನು ತೊಗೊಂಡು ಹೈಟನ್ನು ಕೊಡ್ತೀನಿ 12 mm. ನೆಕ್ಸ್ಟ್ ಅಗೇನ್ ಸಿಮೆಟ್ರಿಕ್ ಡಯಾಮೀಟರನ್ನು ತೊಗೊಳ್ಳಿ. ಈ ಆಕ್ಸಸ್ ಇಂತ್ರ ಇದರ ಒಂದು ಎಂಡ್ ಪಾಯಿಂಟಿಗೆ ಸಿಮೆಟ್ರಿಕ್ ಡಯಾಮೀಟರ್ ಎಷ್ಟಿದೆ ನೋಡಿ. ಓಕೆ, ಡಯಾಮೀಟರ್ 38 ಇದೆ, 38 ಕೊಡಿ. ಓಕೆ, ನೆಕ್ಸ್ಟ್ ಏನಿದೆ ಇದು ಡಯಾಮೀಟರ್ 65 ಇದೆ ಅಲ್ವಾ, ಎಂಡ್ ಪಾಯಿಂಟು ಅಲ್ಲಿಂದ ಅಲ್ಲಿ 6 mm ಇದೆ. ಫಸ್ಟಿಗೆ ಏನು ಮಾಡಿರಿ, ಡಿಸ್ಟೆನ್ಸ್ ಬಿಟ್ವೀನ್ ಅನ್ನು ತೊಗೊಳ್ಳಿ. ಈ ಲೈನು ಮತ್ತು ಈ ಲೈನನ್ನು ಕ್ಲಿಕ್ ಮಾಡಿ, ಡಿಸ್ಟೆನ್ಸ್ ಬೈ 2 ಪಾಯಿಂಟ್ಸ್ ಇರಲಿ. ಈ ರೀತಿಯಾಗಿ 6 mm ಅನ್ನು ಕೊಡಿ. ನೆಕ್ಸ್ಟ್ ಅಗೇನ್ ಸಿಮೆಟ್ರಿಕ್ ಡಯಾಮೀಟರನ್ನು ತೊಗೊಳ್ಳಿ. ಇಲ್ಲಿಂದ ಈ ಎಂಡ್ ಪಾಯಿಂಟಿಗೆ ಓಕೆ, ಡಯಾಮೀಟರ್ 65 ಇದೆ. ಈ ರೀತಿಯಾಗಿ ಮಾಡಿ. ಹೈಟನ್ನು ಕೂಡ ಕೊಡ್ಬೇಕು ನಾವು. ಸ್ಮಾರ್ಟ್ ಡೈಮೆನ್ಷನ್ ತೊಗೊಳ್ಳಿ. ಇಲ್ಲಿಂದ ಇಲ್ಲಿ ಹೈಟ್. ಸೊ ಹೈಟ್ ಟೋಟಲ್ ಹೈಟ್ ಎಷ್ಟಿದೆ ಅಂದರೆ 42 ಇದೆ. ಸೊ 42 ಕೊಡಿ. ಈ ರೀತಿಯಾಗಿ. ಸೊ ಇಲ್ಲಿಗೆ ಇದರ ಎಂಟೈರ್ ಡೈಮೆನ್ಷನ್ ಮುಗೀತು. ಲೈನನ್ನು ತೊಗೊಳ್ಳಿ. ಸೊ ಎಕ್ಸಸ್ ಮೇಲೆ ಲೈನನ್ನು ಕ್ಲಿಕ್ ಮಾಡಿ, ರಿಟರ್ನ್ ಹೊಡಿರಿ. ಟೇಕ್ ರಿವಾಲ್ವ್ ಪ್ರೊಟ್ರೂಷನ್ ಕಮಾಂಡ್. ಓಕೆ, ಸ್ಕೆಚನ್ನು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕ್ ಹಾಕಿ, ಎಕ್ಸಸ್ಸನ್ನು ಸೆಲೆಕ್ಟ್ ಮಾಡಿ, 360 ಡಿಗ್ರಿ ಟೈಪ್ ಮಾಡಿ, 360 ಎಂಟರ್ ಮಾಡಿ, ಕ್ಲಿಕ್ ಮಾಡಿ, ಫಿನಿಶ್ ಹೊಡಿರಿ. ಓಕೆ, ಈಗ ಸ್ಕೆಚ್ ಕಮಾಂಡನ್ನು ತೊಗೊಂಡು ಫ್ರಂಟ್ ವ್ಯೂ ಅಲ್ಲಿ ಕ್ಲಿಕ್ ಮಾಡಿ, ಸರ್ಕಲನ್ನು ತೊಗೊಳ್ಳಿ. ಓಕೆ, ಡಯಾಮೀಟ್ರ್ 10, ರೇಡಿಯಸ್ 5 ಅಂದರೆ ಡಯಾಮೀಟರ್ 10 ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಲ್ಲಿ ಕ್ಲಿಕ್ ಮಾಡಿ ಈ ಸರ್ಕಲನ್ನು ಡ್ರಾ ಮಾಡಿದ್ವಿ. ರಿಟರ್ನ್ ನೋಡಿರಿ. ಕಟ್ಔಟ್ ಕಮಾಂಡನ್ನು ತೊಗೊಳ್ಳಿ. ಸ್ಕೆಚನ್ನು ಸೆಲೆಕ್ಟ್ ಮಾಡಿ, ಇಲ್ಲೇ ಸೆಲೆಕ್ಟ್ ಫ್ರಮ್ ದ ಸ್ಕೆಚ್ ಆಗಿರಲಿ. ಸ್ಕೆಚನ್ನು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕ್ ಕೊಡಿರಿ. ಸಿಮೆಟ್ರಿಕ್ ಎಕ್ಸ್ಟೆಂಟನ್ನು ತೊಗೊಳ್ಳಿ, ಕ್ಲಿಕ್ ಮಾಡಿ, ಫಿನಿಶ್ ಮಾಡಿ. ಓಕೆ, ಈವನ್ ಮಿರರ್ ಮಾಡುವ ಮೂಲಕನೂ ನಾವು ಮಾಡ್ಕೋಬೋದು. ಮಿರರ್ ಮಾಡಿದರೆ ಇಲ್ಲಿಂದ ಈ ಕಡೆನೇ ಮಿರರ್ ಆಗುತ್ತೆ ಈ ಆಕ್ಸಿಸಲ್ಲಾದರೆ. ಓಕೆ, ಸೊ ಹಾಗಾಗಿ ಇಲ್ಲೊಂದು 45 ಡಿಗ್ರಿ ಪ್ಲೇನ್ ಬೇಕಲ್ವಾ. ಕ್ರಿಯೇಟ್ ಆ್ಯಂಗಲ್ಡ್ ಪ್ಲೇನ್. ಸೊ ಈ ಒಂದು ಪ್ಲೇನ್ ಮಧ್ಯೆ ಆ್ಯಂಗಲ್ ಬೇಕು. ಇವೆರಡನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಅಗೇನ್ ಈ ರೆಡ್ ಕಲರನ್ನು ಕ್ಲಿಕ್ ಮಾಡಿ. ಸೊ ಆ ಕಡೆ ಮೂವ್ ಆಗಬೇಕಂತ ಕೇಳ್ತದದು. 45 ಡಿಗ್ರಿ ಟೈಪ್ ಮಾಡಿ, ಎಂಟರ್ ಹೊಡಿರಿ, ಕ್ಲಿಕ್ ಮಾಡಿ. ಈಗ ಸೊ ಇಲ್ಲಿರುವಂತಹ ಒಂದು ಮಿರರ್ ಕಾಪಿ ಫೀಚರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೇ ಸ್ಮಾರ್ಟ್ ಮಿರರನ್ನು ಸೆಲೆಕ್ಟ್ ಮಾಡಿ. ನಾನು ಕಟೌಟನ್ನು ಮಿರರ್ ಮಾಡಬೇಕಲ್ವಾ, ಕಟೌಟ್ ಮೇಲೆ ಕ್ಲಿಕ್ ಮಾಡಿ, ಪಾಸ್ ಮಾರ್ಕನ್ನು ಹಾಕಿ, ಈ ಒಂದು 45 ಡಿಗ್ರಿ ಇನ್ಕ್ಲೈನ್ ಪ್ಲೇನನ್ನು ಕ್ಲಿಕ್ ಮಾಡಿ. ಸೊ ಈ ಸೈಡ್ ಮಿರರ್ ಆಗುತ್ತೆ. ಸೊ ಈ ರೀತಿಯಾಗೂ ಕೂಡ ಫಿನಿಷನ್ನು ಕ್ಲಿಕ್ ಮಾಡಿ. ಈ ರೀತಿಯಾಗೂ ಕೂಡ ಈ ಪಾರ್ಟನ್ನು ನಾವು ಮಾಡೆಲ್ ಮಾಡ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ ಕಲರ್ ಚೇಂಜ್ ಮಾಡಲಿಕ್ಕೆ ಗೋ ಟು ಫಾರ್ಮೆಟ್ ಪಾರ್ಟ್ ಪೇಂಟರ್. ಸೊ ನೀವು ಟೂಲ್ಸಿಗೆ ಹೋಗ್ಬಿಟ್ಟು ಮಟೀರಿಯಲ್ ಪ್ರಾಪರ್ಟಿ ಟೇಬಲಿಗೆ ಹೋದರೂ ಕೂಡ ಮಟೀರಿಯಲ್ ಪ್ರಾಪರ್ಟೀಸ್ ಎಂಟ್ರಿ ಮಾಡ್ಬೋದು. ಗೋ ಟು ಫೈಲ್ ಆ್ಯಂಡ್ ಸೇವ್ ಕೂಡ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 5 ಯಾವ ರೀತಿ ಮಾಡೋದಂತ ನೋಡೋಣ ರೀ. ಓಕೆ, ಥ್ಯಾಂಕ್ ಯು.